ಅಕೌಂಟ್ ಬರುತ್ತೆ ಅಂತ ಅವ್ರದ್ದು ಯಾವ ಅಲ್ಲ ಮೇಡಮ್ ನಾನು ಹೇಳ್ತೆ ನಮ್ಮದು 6 ಅಕೌಂಟ್ ಈಗ ನಮ್ಮಿಂದ ತಪ್ಪಿದೆ ಅಂತ ಹೇಳಿ ಎಲ್ಲರೂ ಮಾಡಿ ಇಷ್ಟ ಟೈಮ್ ಅವ್ರಿಗೆ ಯಾಕೆ ಬರಲಿಲ್ಲ ನಾನು ಕೇಳ್ತೇವೆ. ಬರ್ತೇವೆ ನಾವು ಅಲ್ಲ ಸರ್ ನಿಮಗೆ ಮನ್ಸಾರ್ ಗೊತ್ತಿ ಬಪ್ಪದಲ್ಲ ಸರ್, ನಾವು ಕಟ್ಟುದಾರ ನೀವು ಅದನ್ನೇ ತೋರಿಸ್ಕಿದ್ದಿತ್ತಲ್ಲ. ನಾನು ಅವತ್ತು ನಮ್ಮನೆಗೆ ಅಲ್ಲ ಇನ್ನು ವಾರ ನಮ್ಮನೆಗೆ ಬಪ್ಪದ್ ಬೇಡ, ನೀವು ಇವತ್ತು ಬಂದದಕ್ಕೆ ಎಂತಂತ ಅಲ್ಲಿ ವ್ಯವಸ್ಥೆ ಆತೈತ, ನೀವು ಅದು ಇದು ಮಾಡೋದು ಬೇಡ ನನಗೆ. ಅಲ್ಲ ನಾ ಬರ್ತೇವೆ ಇನ್ನು ವಾರಕ್ಕೆ. ಹಾಂ ಅಲ್ಲ ವಾರ ಇನ್ನು ನೀವು ಯಾರ ಮನೆ ಬಾಗ್ಲಿ ಹತ್ತಿಳು ಬೇಡ, ನಾನು ಹೇಳೋದೆ ಅಂತ ಹೇಳಿ ಅಷ್ಟು ಪ್ರೂಫ್ ತಂದು ತೋರಿಸಿ ಅಷ್ಟೇ. ನೀವು ಪ್ರೂಫ್ ಬರೆದು ಕೊಡ್ಬೇಕು ನಂಗೆ. ಎಂತ ನೀವು ಬರೆದು ಕೊಡಿ. ಸನತ್ ಕುಮಾರ್ ಹೆಸರಲ್ಲಿ ಇದ್ದದ್ದಲ್ಲ, ತಿರುಪತಿ ತಂಡಕ್ಕೆ ಹೋಗ್ತೈತ ಅಥವಾ ನನ್ನ ಹೆಸರಿಗೆ ಹೋಗ್ತೈತ. ಬ್ಯಾಂಕ್ ಅಕೌಂಟ್ ಡೀಟೇಲ್ ಬೇಕಾದ್ರೆ ಮನವಿ ಕೊಡ್ಬೇಕು. ಹೌದಾ? ಏನಕ್ಕೆ ಮನವಿ ಕೊಡುದು? ಬ್ಯಾಂಕ್ ಅಲ್ಲ ನಿಮ್ಗೆ ಅಲ್ಲದು ನಾವು ಮನವಿ ಕೊಟ್ಟೆ ಮಾಡಿಸೋದಾ? ಕೊಟ್ರೇನೆ ಅದು ದಾಖಲೆ ಬಾಯಲ್ಲಿ ಕೇಳಿ ಕೊಡ್ಲಿಕ್ಕೆ ಬರಲ್ಲ, ಅದಕ್ಕೆ ಪ್ರೊಸೀಜರ್ ಇದೆ. ನನ್ಗೆ ಇಂತ ಅಕೌಂಟ್ ಕೂಡ ಬೇಕು. ಅಲ್ಲ ನಾನು ಹೇಳ್ತಾ ಇರೋದು ಈಗ ಮೇಡಮ್ ಬಂದು ಎಷ್ಟು ಟೈಮ್ ಆಯ್ತು, ಈಗ ಮೇಡಮ್ ನಾನು ಹೇಳುದು ಆ ಮೇಡಮ್ ಬಂದು ಹೋಗಿ ಎಷ್ಟು ಟೈಮ್ ಆಯ್ತು, ಆಡಿಟರ್ ಅಂತ ಎಂತದಂತವ್ರು ಅವ್ರು ನಮ್ಮ ಮನೆಗೆ ಬಂದು ಹೋಗಿ ಎಷ್ಟು ಟೈಮ್ ಆಯ್ತು ಹಂಗಾರೆ ನಾನು ಕೇಳ್ತಿರೋದು. ಇಲ್ಲ ಮೇಡಮ್ ನಿಮ್ಮ ಸನತ್ ಕುಮಾರ್ ಹೆಸರಲ್ಲಿ ಇಲ್ಲ, ಸನತ್ ಕುಮಾರ್ ಹೆಸರಲ್ಲಿ ಇಲ್ಲ, ನಿಮ್ಮ ಹೆಸರಲ್ಲೇ ಇತ್ತು, ನಾನು ಪ್ರೂಫ್ ತಂದು ತೋರಿಸ್ತೀನಿ ಅಂತ ಹೇಳ್ರಲ್ಲ, ಹಂಗಾರೆ ಇಷ್ಟು ದಿನ ಎಂತಕ್ಕೆ ಬರಲಿಲ್ಲ ಮೇಡಮ್? ಹಂಗಾರೆ ಯಾರು ಹೇಳೋದು ಇರ್ಲಿಲ್ಲ ಅಂತ? ಅದು ನಂಗೆ ಗೊತ್ತಿಲ್ಲ, ನಾನು ಇಲ್ಲದೆ ಇದ್ದಾಗ ಬಂದ್ರೆ ನಾನು ಇವಾಗ ಇದ್ದೇನೆ ಮಾತಾಡಿದೆ. ಅಲ್ಲ ವಿಷಯ ಹೌದಲ್ದೆ ಮೇಡಮ್ ಹೇಳಿ. ಈಗ ಅವ್ರು ಬಂದು ಹೋಗಿ 1 ವರ್ಷ ಹತ್ತತ್ರ ಆತೇನೋ, ಇವ್ರು ಇಷ್ಟೇನವ್ರಿಗೆ ಎಲ್ಲಿ ಹೋಯ್ರಂಗಾರೆ? ಅದ್ರ ನಂದು ಅದಲ್ಲ, ಸನತ್ ಕುಮಾರ್ ಹೆಸರಿಗೆ ಹೋಗ್ತಾ ಇಲ್ಲ, ಯಾಕೆ ಸಂಘದ ಹೆಸರಿಗೆ ಹೋಗ್ತಾ ಇದೆ. ನಾನು ಬ್ಯಾಂಕಲ್ಲಿ ಹೋಗಿ ಕನ್ಫರ್ಮ್ ಮಾಡ್ಕೊ ಬಂದ್ರ ಮೇಲೆ ನಾನು ಕಟ್ಟೋದು ನಿಲ್ಸದ್ದು ಮೇಡಮ್. ಇಲ್ಲಿ ನಿಮ್ದು ಅಲ್ಲಿನ ಬ್ಯಾಂಕ್ ಇದು ಯಾವ್ದು ಪ್ರೂಫ್ ಇಲ್ಲಿ ಯಾರು ಕೊಡ್ತಾ ಇಲ್ಲ ಮೇಡಮ್. ಬ್ಯಾಂಕಲ್ಲಿ ಯಾವ ಬ್ಯಾಂಕಲ್ಲೂ ಕೊಡಲ್ಲ. ನಿಮ್ದು ಅಷ್ಟರಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ ಎಲ್ಲ ಬ್ಯಾಂಕ್ ಜೊತೆನೂ ನಿಮ್ದು. ಕೈಬರ ಕೊಡ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ಇರುದು ಸಂಘ. ಅದೇ ಅಂಡರ್ಸ್ಟ್ಯಾಂಡಿಂಗ್ ನೀವು ಎಲ್ಲದೂ ಈಗ ಮಾಡಿಸ್ಕೊಂಡಿರಿ ಅಷ್ಟೇ. ಅದೇ ನಾನು ಕೇಳಿದಾಗ ನೀವು ಅದನ್ನೇ ಮಾರನೇ ದಿನನೋ ನೀವು ಪ್ರೂಫ್ ತಗೊಬಂದು ಮೇಡಮ್ ನೋಡಿ ಸನತ್ ಕುಮಾರ್ ಹೆಸರಲ್ಲಿ ಇಲ್ಲ ನೋಡಿ ನಿಮ್ಮ ಹೆಸರಿಗೆ ಹೋಗ್ತೈತೆ ನಾನು ತೋರಿಸಿದ್ರೆ ನೀವು ಎಲ್ಲ ಇರ್ತಿದ್ರಿ ಇಷ್ಟೊತ್ತಿಗೆ. ಗೊತ್ತಾಯ್ತಾ? ಒಂದು ವಿಚಾರ ಎಂತ ಗೊತ್ತಾ, ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಹೇಗೆ ಸಂಘ ಹೇಗೆ ಹೊರಾಗ್ತದೆ ಗೊತ್ತಿದ್ಯಾ? ನೀವು ಅದೆಲ್ಲ ಎಕ್ಸ್ಪ್ಲನೇಷನ್ ಕೊಡಬೇಡ, ನಂಗೆ ಅದೆಲ್ಲ ಗೊತ್ತಿತ್ತ. ನೀವು ಕೇಳೋದು ನಂಗೆ ಅದನ್ನ ಪ್ರೂಫ್ ತಂದು ತೋರಿಸಿ, ನಾನು ಕೇಳ್ತಾ ಇರೋದು ಅಷ್ಟೇ. ಪ್ರೂಫ್ ಕೊಡ್ತೇವೆ ಅವತ್ತು. ಪ್ರೂಫ್ ತಂದು ಕೊಡಿ, ಬರೆದು ಕೊಡಿ. ಎಂತ ಬರೆದು ಕೊಡು? ನಮ್ಗಿಂತ ಪ್ರೂಫ್ ಬೇಕಂತ ಬರೆದು ಕೊಡೋ ಅವಶ್ಯಕತೆ ಇಲ್ಲ, ಬರೆದು ಕೊಡೋದು ಎಂತಕ್ಕೆ? ಅರ್ಥ ಆಯ್ತಾ? ಹಾಗಾದ್ರೆ ಬೇಡ ಬಿಡಿ. ಎಂತಕ್ಕೆ? ಅಲ್ಲ ನಿಮಗೀಗ ನಾವು ಸಂಘ ದುಡ್ಡು ಕಟ್ಟಕಂತ ನೀವು ಹೇಳೋದಲ್ದ, ನೀವು ಹೇಳಕಾರೆ ನಾನು ಕೇಳಿದ ಪ್ರೂಫ್ ನೀವು ಕೊಟ್ರೆ ನಾವು ಸಂಘ ದುಡ್ಡು ಕಟ್ಟ. ನಿಮ್ಗೆ ಅಕೌಂಟ್ CC ಅಕೌಂಟ್ ಬೇಕಂದ್ರೆ ನೀವು ಬರೆದು ಕೊಡ್ತೇವೆ. ಬರೆದು ಕೊಡೋದು ಬೇಡ, ಬರೆದು ಕೊಡೋದು ಎಂತಕ್ಕೆ? ಬ್ಯಾಂಕ್ ಅಲ್ಲಿ ಕೊಡ್ತಾರಾ? ಅದು ನೀವು ವ್ಯವಹಾರ ಮಾಡಿಸುತ್ತಿರೋದು ನೀವಲ್ಲ. ನೀವು ಎಂತ ಗೊತ್ತಾ, ಈಗ ನಾವು ದುಡ್ಡು ಕೊಡ್ಕಂತ ನೀವು ಫೋರ್ಸ್ ಮಾಡ್ತಿರೋದಲ್ವಾ? ನೀವು ಅದಕ್ಕೆ ಎಂತ ಮಾಡಿ, ನಾನು ಕೇಳೋದು ನನ್ನ ಇದುವರೆಗೂ ಯಾವತ್ತಿಂದ ಓಪನ್ ಆಗಿದೆ ಸಂಘ ಅವತ್ತಿಂದ ಡೀಟೇಲ್ ಫುಲ್ ತೆಗೆದುಕೊಡಿ. ಫೋರ್ಸ್ ಮಾಡ್ಲಿಕ್ಕೆ ಬಂದದಲ್ಲ ನಾವು. ಮತ್ತೆಂತ? ಇಲ್ಲ ಅಂದ್ರೆ ನೀವು 10 ಜನ ಸೇರಿಸಿ ನಿತ್ಕ ಮಾತಾಡ್ಸ್ತಿದ್ರಿ, ಒಬ್ಬೊಬ್ಬರ ಮನೆ ಬಾಗ್ಲಿ ಬತ್ತಿಲ್ಲ ಇತ್ತು ನೀವು. ಆಯ್ತಾ? ಒಬ್ಬೊಬ್ಬರ ಮನೆ ಬಾಗ್ಲಿಗೆ ಬಪ್ಪುದಿಲ್ಲ ಇದ್ದಿತ್ತು ನೀವು. ಮೀಟಿಂಗ್ ನೀವು ಸೇರಿಸಿ ಬರ್ತೇನಪ್ಪ, ನಂಗೆ ಅಂತ ಹೆದರಿಕೆ ಬರ್ಕರೆ. ಬಟ್ ಅಷ್ಟು ಪ್ರೂಫ್ ತಂದು ತೋರಿಸಿ ಅಷ್ಟೇ. ಅಕೌಂಟ್ ನಂಬರ್ ಯಾವನ ಸನತ್ ಕುಮಾರ್ ಹೆಸರಿಗೆ ಹೋಗ್ತಿದ್ದ ಅಲ್ಲ, ನಿಮ್ಮ ತಿರುಪತಿಗೆ ತಂಡಕ್ಕೆ ಹೋಗ್ತಿದ್ದ ಹೇಳಿ ನೀವು ಪ್ರೂಫ್ ತಂದು ತೋರಿಸಿ. ಅಷ್ಟು ಮಾಡೋಕ್ಕಾದ್ರೆ ಮಾಡಿ ಅಷ್ಟೇ. ನೀವು ಮತ್ತೆ ಒಬ್ಬೊಬ್ರು ಮನೆ ಬಾಗ್ಲಿಗೆ ಹೋಯ್ಕೊಂಡು 3 ಜನ ಹೋಯ್ಕೊಂಡಲ್ಲ ಇದು ಮಾಡೋದು ಬೇಡ ನೀವು. ಅಲ್ಲ ಮೇಡಮ್ ನಾನು ಅದೇ ಕೇಳ್ತಿರೋದು, ಆ ಮೇಡಮ್ ಬಂದು ನಾನು ಅದೇ ಇವತ್ತು ಬರ್ತಾರೆ ನಾಳೆ ಬರ್ತಾರೆ, ಅದ್ರ ಪ್ರೂಫ್ ಅಲ್ಲ ಅಂತ ತೋರಿಸ್ಬೋದು. ಹೌದು ನಾನೀಗ ಬ್ಯಾಂಕಿಗೆ ಹೋಗಿ ಬರ್ತೇನೆ, ನಾನು ಹೋಗಿ ನೋಡ್ಕೊಂಡ್ ಬಂದು ನಿಮ್ಗೆ ನಾಳೆ ತೋರಿಸ್ತೇನೆ ಅಂತ ಹೇಳಿದ್ರು ಅವರು. ಸಂಘಕ್ಕೆ ಅದಕ್ಕೆ ಬ್ಯಾಂಕಿನ ಪ್ರೊಸೀಜರ್ ಇರುತ್ತೆ, ಯಾವುದೇ ಅಕೌಂಟ್ ಕೇಳ್ಬೇಕಾದ್ರೆ ಮನವಿ ಬೇಕು ಅಂತ ಇರುತ್ತೆ. ಮನವಿ ನೀವೇ ಕೊಡಿ. ನಾನು ಸಂಘ ಯಾರ್ದು ನಿಮ್ದಲ್ಲ, 10 ಜನ ಸೇರಿ ಕೊಡೋದು, ನೀವು ಸಂಘದಿಂದ ಕೊಡೋದು. ಅಲ್ಲ ಬ್ಯಾಂಕಿಗೆ ಹೋಗಿ ಎಂಕ್ವೈರಿ ಮಾಡ್ಕೊ ಬರ್ಕರು ಮನವಿ ಕೊಡ್ಬೇಕಾ? ಯಾರು ಹೇಳಿದ್ದು? ನಾನು ಹೋಗಿ ಬ್ಯಾಂಕ್ ಮ್ಯಾನೇಜರ್ ಹತ್ರನೇ ಸರ್ ನೋಡಿ ಇಂಥ ಅಕೌಂಟ್ ಇದು ಬ್ಯಾಂಕಿನ. ಅಲ್ಲ ನೀವು ಇಷ್ಟು ದಿನ ಎಲ್ಲಿಗೆ ಹೋಯ್ರಿ ಕೇಳ್ತೀರಿ? ಇಷ್ಟು ದಿನ ಎಲ್ಲಿ ಹೋಗಿದ್ರಿ? ನಾವು ಬಂದಾಗ ಇರ್ಲಿಲ್ಲ. ನೀವು ಅಲ್ಲ ಇಷ್ಟು ದಿನ ನೀವು ಎಲ್ಲ ಹೋಯ್ರಿಯಪ್ಪ ನಾನು ಕೇಳ್ತಿರೋದು. ನಾವು ಬಂದಿದ್ದೇವೆ ಅದಕ್ಕೆ ಬರ್ತಾ ಇರ್ತೇವೆ, ಅದಕ್ಕೆ ಹೇಳಿದಲ್ಲ. ಈಗ ನೀವು ಮನವಿ ಬೇಕಂತ ಹೇಳಿದ್ರೆ ನಿಮ್ಗೆ ಯಾವ್ದು ಡಾಕ್ಯುಮೆಂಟ್ ಬೇಕಾದ್ರೂ ಮನವಿ ಬರೆದು ಕೊಟ್ರೆ ಸರ್. ಮನವಿ ಅಂತೂ ಬರೆದು ಕೊಡುದಿಲ್ಲ ನಿಮಗೆ, ಆದ್ರೆ ನಂದು A to Z ನನ್ನ ಸಂಘದ ಡೀಟೇಲ್ ತೆಗೆದುಕೊಟ್ರೆ. ನಾವು ಹೇಳಿದ್ರೆ ನಿಮ್ಗೆ ಸಾಲ ಕೊಡುವಾಗ ಸಹ ನೀವು ಹೇಳಿದಾಗೇನೆ ಕೊಟ್ಟದು, ಮುಖ ನೋಡಿ ಕೊಡ್ಲಿಲ್ಲ. ಎಷ್ಟು ಚೆನ್ನಾಗಿ ವರ್ಷ ಇತ್ತು, ಅದೇ ಸಾಲ. ಈಗ ಸಾಲ ವ್ಯವಹಾರ ಮಾಡುವಾಗ ಈ ಡಾಕ್ಯುಮೆಂಟ್ ಯಾವ್ದು ಕೇಳಿದ್ರಾ? ಎಂತ ಕೇಳಿಲ್ಲ. ಪಾಸ್ ಕೊಡಿ, ಅದೇ ಅಕೌಂಟ್ ಕೊಡಿ, ಈ ಅಕೌಂಟ್. ಎಷ್ಟು ವರ್ಷ ಅಲ್ಲ, ಎಷ್ಟು ವರ್ಷ ಆಕ್ಚುಲಿ ನಾನೀಗ ಇಲ್ಲಿ ನಿತ್ಕ ಮಾತಾಡ್ತಿದ್ದೆ ತಪ್ಪು, ಗೊತ್ತಾಯ್ತಾ? ತಪ್ಪು ಅನ್ನೋ ಪ್ರಶ್ನೆ ಬರುವುದಿಲ್ಲ ನೋಡಿ ಮೇಡಮ್.